ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಅಂದ್ರೆ ST ವರ್ಗದವರಿಗೆ ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಸಾಲ ಮತ್ತೆ ಸಬ್ಸಿಡಿಯನ್ನ ಕೊಡ್ತಾ ಇದ್ರೆ. ಕಿರು ಆರ್ಥಿಕ ಚಟುವಟಿಕೆಗೆ ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಉದ್ಯಮವನ್ನ ಓನ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ 1 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ಅದರಲ್ಲಿ ಸಬ್ಸಿಡಿ 50% ಸಿಗುತ್ತೆ, ಅಂದ್ರೆ 50,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇದನ್ನ ನೀವು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಡೆ ಸೊ ನಿಮ್ಗೆ ಉಚಿತವಾಗಿ ಕೊಡ್ತಾರೆ, ಅಂದ್ರೆ ಸಬ್ಸಿಡಿ ರೂಪದಲ್ಲಿ ನಿಮ್ಗೆ ಕೊಡ್ತಾರೆ. ಅಂದ್ರೆ ಕೊಡ್ತಾರೆ ಅಂತಂದ್ರೆ ಈ ಒಂದು ಸಾಲವನ್ನ ಅಭಿವೃದ್ಧಿ ನಿಗಮ ಪಾವತಿ ಮಾಡುತ್ತೆ. ಇನ್ನು ಉಳಿದಂತಹ 50,000 ರೂಪಾಯಿ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡ್ಬೇಕಾಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಕೂಡ ಇರುತ್ತೆ, ಅಂದ್ರೆ ಬಡ್ಡಿ ಕೂಡ ಇರುತ್ತೆ. ತಿಳಿಸ್ಕೊಡ್ತೀನಿ ಎಷ್ಟಿರುತ್ತೆ ಅಂತ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಕೂಡ ಓಪನ್ ಇರುವಂತದ್ದು. ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ, ಯಾವೆಲ್ಲ ಉದ್ಯಮವನ್ನ ಮಾಡಬಹುದು, ಅಂದ್ರೆ ಯಾವೆಲ್ಲ ಉದ್ಯಮ ಮಾಡಬಹುದು ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಮತ್ತೆ ಅರ್ಹತೆ ಏನೇನ್ ಇರ್ಬೇಕಾಗುತ್ತೆ, ದಾಖಲೆಗಳು ಏನೇನ್ ಬೇಕು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ, ಹೇಗೆ ಮತ್ತು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು, ಲಾಸ್ಟ್ ಡೇಟ್ ಯಾವಾಗ, ಇದ್ರ ಬಗ್ಗೆ ಇರುವಂತಹ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆವರೆಗೂ ವಿಡಿಯೋವನ್ನ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ 1 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ಅದರಲ್ಲಿ 50% ಸಬ್ಸಿಡಿ ಸಿಗುತ್ತೆ, ಅಂದ್ರೆ 50,000 ರೂಪಾಯಿ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ. ಇದನ್ನ ನೀವು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇನ್ನು ಉಳಿದಂತಹ 50,000 ರೂಪಾಯಿ ಏನಿರುತ್ತೆ ಅದನ್ನ ಮಾತ್ರ ನೀವು ಮರುಪಾವತಿ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ 4% ಬಡ್ಡಿ ದರದೊಂದಿಗೆ, ಅಂದ್ರೆ 4% ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಒಂದಿಗೆ ನೀವು 50,000 ರೂಪಾಯಿನ ನೀವು ಮರುಪಾವತಿ ಮಾಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್, ಸೊ ಈ ಒಂದು ಉದ್ಯಮವನ್ನು ಮಾಡೋದಕ್ಕೆ ಯಾವೆಲ್ಲ ಉದ್ಯಮವನ್ನ ಮಾಡ್ಬೋದು ಉದಾಹರಣೆ ನೋಡೋದಾದ್ರೆ, ಹೈನುಗಾರಿಕೆ ಆಗಿರ್ಬೋದು, ತರಕಾರಿ ವ್ಯಾಪಾರ ಆಗಿರ್ಬೋದು, ಹಣ್ಣು ಹಂಪಲು ವ್ಯಾಪಾರ ಆಗಿರ್ಬೋದು, ಮೀನು ಮಾಂಸ ಮಾರಾಟ ಆಗಿರ್ಬೋದು, ಚಿಕನ್ ಅಂಗಡಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಮಟನ್ ಅಂಗಡಿ ಆಗಿರ್ಬೋದು, ಅಥವಾ ಕುರಿ, ಮೇಕೆ, ಹಂದಿ, ಮೊಲ ಸಾಕಾಣಿಕೆ ಆಗಿರ್ಬೋದು. ಸೊ ಈ ರೀತಿಯಾಗಿರುವಂತ ಚಿಕ್ಕ ಪುಟ್ಟ ಬಿಸ್ನೆಸ್ ಅನ್ನ ಅಥವಾ ಚಿಕ್ಕ ಪುಟ್ಟ ಒಂದು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡೋದಕ್ಕೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ 1 ಲಕ್ಷ ರೂಪಾಯಿವರೆಗೂ ಸಾಲ, 50,000 ರೂಪಾಯಿ ಸಬ್ಸಿಡಿ ಸಿಗುವಂತದ್ದು. ಸೊ ನೆಕ್ಸ್ಟ್, ಅರ್ಹತೆ ಏನೇನ್ ಇರ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಅರ್ಜಿದಾರರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ಬೇಕು, ಅಂದ್ರೆ ST ವರ್ಗಕ್ಕೆ ಸೇರಿದವರಾಗಿರ್ಬೇಕಾಗುತ್ತೆ. ಸೊ SC ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ರು. ಅದು ಅಕ್ಟೋಬರ್ 10ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಅದು ಇವಾಗ ಮುಗ್ದೋಗಿದೆ. ಓಕೆನಾ. ಸೊ ನೆಕ್ಸ್ಟ್, ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನಿಮ್ಗೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಕರ್ನಾಟಕದ ರಾಜ್ಯದ ಆಗುತ್ತೆ. ಸೊ ಅವರು ಕರ್ನಾಟಕದವರಾಗಿರ್ಬೇಕಾಗುತ್ತೆ. ನೆಕ್ಸ್ಟ್, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ಏನು ನಿಮ್ಗೆ ಉದಾಹರಣೆ ಕೊಟ್ಟೆ, ಸೊ ಇಲ್ಲಿರುವಂತಹ ಬಿಸ್ನೆಸ್ ಮಾತ್ರ ಮಾಡ್ಬೇಕು ಅಂತ ಏನಿಲ್ಲ. ಸೊ ನೀವು ಚಿಕ್ಕ ಪುಟ್ಟ ಯಾವ ಬಿಸ್ನೆಸ್ ಮಾಡೋದಕ್ಕೂ ಕೂಡ ನೀವು ಲೋನ್ ಅನ್ನು ತಗೋಬಹುದು, ಮತ್ತೆ ಸಬ್ಸಿಡಿ ಕೂಡ ನಿಮ್ಗೆ ಸಿಗುತ್ತೆ. ಸೊ ಓಕೆನಾ, ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇದೇ ರೀತಿಯಾಗಿರುವಂತಹ ಯಾವುದೇ ಚಿಕ್ಕ ಉದ್ಯಮವನ್ನ, ಅಂದ್ರೆ ಸಣ್ಣ ಮಟ್ಟದ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ನೀವು ಲೋನ್ ಮತ್ತೆ ಸಬ್ಸಿಡಿಯನ್ನ ತಗೋಬಹುದು. ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಸೊ ನೆಕ್ಸ್ಟ್, ಅರ್ಹತೆ ನೋಡೋದಾದ್ರೆ, ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿ ಅವರೇನಾದ್ರೂ ಇದ್ರೆ 1,50,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಅವರೇನಾದ್ರೂ ನಗರ ಪ್ರದೇಶಗಳಲ್ಲಿ ಇದ್ರೆ 2 ಲಕ್ಷ ರೂಪಾಯಿ ಒಳಗಡೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್, ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದ ಸೌಲಭ್ಯ ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಅರ್ಹರಿರುವುದಿಲ್ಲ. ಅಂದ್ರೆ ಅರ್ಜಿ ಸಲ್ಲಿಸುವಂತರಾಗ್ಲಿ ಅಥವಾ ಅವರ ಕುಟುಂಬದಲ್ಲಿ ಯಾರಾದ್ರೂ ಈ ಹಿಂದೆ ಈ ಒಂದು ನಿಗಮದ ಅಡಿಯಲ್ಲಿ ಯಾವ್ದಾದ್ರು ಸಾಲ ಅಥವಾ ಸೌಲಭ್ಯವನ್ನ ಪಡೆದಿದ್ರೆ ಸೊ ಅವರು ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅರ್ಹತೆ ಇರೋದಿಲ್ಲ. ನೆಕ್ಸ್ಟ್, ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು, ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು. ನೆಕ್ಸ್ಟ್, ಅರ್ಜಿದಾರರು ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗಬೇಕು. ಇಲ್ಲಿ ಆಯ್ಕೆ ಸಮಿತಿ ಅಂತ ಇರುತ್ತೆ, ಆ ಒಂದು ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗ್ತಾರೆ. ಕೆಲವರು ಅನ್ಕೊಳ್ತಾರೆ ಈ ಒಂದು ಯೋಜನೆಗಳಿಗೆಲ್ಲ ಸುಮ್ನೆ ಅಪ್ಲಿಕೇಶನ್ ಹಾಕುವಂತದ್ದು ವೇಸ್ಟ್, ಸೊ ನಮ್ಗೆ ಇದೆಲ್ಲ ಸಿಗೋದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರೆ ಆ ಸಾಕಷ್ಟು ಜನ ಮೈಂಡ್ ಅಲ್ಲಿ ಅದೇ ಇರುವಂತದ್ದು. ಬಟ್ ಸರ್ಕಾರದಿಂದ ಆಗ್ಲಿ ಅಥವಾ ಯಾವುದೇ ಬ್ಯಾಂಕಿಂದ ಆಗ್ಲಿ ಸಾಲವನ್ನ ಕೊಡಬೇಕಾದ್ರೆ ಅಥವಾ ಸಬ್ಸಿಡಿಯನ್ನ ಕೊಡಬೇಕಾದ್ರೆ, ಮೇನ್ ಆಗಿ ಸಾಲವನ್ನ ಕೊಡಬೇಕಾದ್ರೆ
10 ಬಾರಿ ಯೋಚನೆ ಅಂತೂ ಮಾಡೇ ಮಾಡ್ತಾರೆ. ಸೊ ಇವ್ರಿಗೆ ಸಾಲ ಕೊಟ್ರೆ ನಮ್ಗೆ ಮತ್ತೆ ರಿಟರ್ನ್ ಬರುತ್ತಾ ಇಲ್ವಾ ಅಂತ ಅವರು ವೆರಿಫೈ ಮಾಡಿನೇ ಕೊಡೋದು. ಸೊ ಈ ಒಂದು ಸಾಲವನ್ನ ಮಂಜೂರು ಮಾಡ್ಬೇಕಂದ್ರೆ ಅಂದ್ರೆ ಸಾಲ ಮತ್ತೆ ಸಬ್ಸಿಡಿಯನ್ನ ಅಪ್ರೂವಲ್ ಮಾಡ್ಬೇಕಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ವೆರಿಫೈಗಳನ್ನ ಮಾಡ್ತಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಾನು ಕೂಡ ಇರುತ್ತೆ. ಸೊ ನಿಯಮಗಳು ಮತ್ತೆ ಅರ್ಹತೆಗಳು ಎಲ್ಲಾನು ಕೂಡ ಇರುತ್ತೆ. ಅದೆಲ್ಲ ಇನ್ಕ್ಲೂಡ್ ಆಗಿನೇ ನಿಮ್ಗೆ ಇಲ್ಲಿ ಅಪ್ರೂವಲ್ ಆಗುವಂತದ್ದು. ಸೊ ಜಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ಸಾಲ ಮತ್ತೆ ಸಬ್ಸಿಡಿ ಸಿಗೋದಿಲ್ಲ. ಸೊ ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಆದ್ಮೇಲೆ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುವಂತದ್ದು. ಅಂದ್ರೆ ನೀವು ನಿಜವಾಗ್ಲೂ ಇದರಲ್ಲಿ ಸೀರಿಯಸ್ ಇದೀರಾ ಅಥವಾ ಏನೋ ಸರ್ಕಾರ ಏನೋ ಒಂದು ಯೋಜನೆಯನ್ನ ಕೊಡ್ತಾ ಇದೆ ಅಂತ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ನಿಜವಾಗ್ಲೂ ನೀವು ಮಾಡಿರುವಂತಹ ಉದ್ಯಮದಲ್ಲಿ ನಿಮ್ಗೆ ಪ್ಯಾಷನ್ ಇದೆಯಾ, ಸೊ ನಿಮ್ಗೆ ಕೊಟ್ಟಿರುವಂತಹ ಅಮೌಂಟ್ ಅಂದ್ರೆ ಸಾಲ ಏನಿದೆ ಅದು ಮತ್ತೆ ಮರುಪಾವತಿ ಆಗುತ್ತಾ, ಇದನ್ನೆಲ್ಲಾನು ಕೂಡ ವೆರಿಫೈ ಮಾಡಿನೇ ಸಾಲ ಕೊಡುವಂತದ್ದು. ಅದು ಬ್ಯಾಂಕ್ ನಲ್ಲಿ ಆಗಿರ್ಬೋದು ಅಥವಾ ನಿಗಮದಿಂದ ಆಗಿರ್ಬೋದು, ಇದನ್ನೆಲ್ಲ ವೆರಿಫೈ ಮಾಡಿನೇ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಕೊಡುವಂತದ್ದು. ಇದು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಸೊ ಹಾಗಾಗಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್, ಮಂಜೂರಾತಿ ಪಡೆದ ಫಲಾನುಭವಿಯ ಅನರ್ಹರು ಎಂದು ಕಂಡು ಬಂದಲ್ಲಿ ಮಂಜೂರಾತಿಯನ್ನು ಯಾವುದೇ ಹಂತದಲ್ಲಿ ರದ್ದುಪಡಿಸಲಾಗುತ್ತದೆ. ಅಂದ್ರೆ ನಿಮ್ಗೆ ಅಪ್ರೂವಲ್ ಕೂಡ ಆಯ್ತು, ಸಾಲ ಮತ್ತೆ ಸಬ್ಸಿಡಿನೂ ಕೂಡ ಸಿಕ್ತು ಅಂತ ಅನ್ಕೊಳ್ಳಿ. ಸೊ ಅದಾದ್ಮೇಲೆ ನೀವೇನಾದ್ರೂ ಅನರ್ಹ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ ಅದು ಕೂಡ ಪಡ್ಕೊಂಡಿದ್ದೀರಾ ಅಂತ ಏನಾದ್ರೂ ಸರ್ಕಾರಕ್ಕೆ ಅಥವಾ ನಿಗಮಕ್ಕೆ ಗೊತ್ತಾಯ್ತು ಅಂತಂದ್ರೆ, ಸೊ ಅವಾಗ ಯಾವುದೇ ಹಂತದಲ್ಲೂ ಕೂಡ ನಿಮ್ಮ ಒಂದು ಅಪ್ರೂವಲ್ ರದ್ದಾಗುತ್ತೆ, ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ರದ್ದಾಗುತ್ತೆ. ಸೊ ನೆಕ್ಸ್ಟ್, ಏಜ್ ಲಿಮಿಟ್ ನೋಡೋದಾದ್ರೆ 21 ವರ್ಷ ಮೇಲ್ಪಟ್ಟವರಾಗಿರ್ಬೇಕು. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಭಾವಚಿತ್ರ ಬೇಕಾಗುತ್ತೆ, ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದರಲ್ಲಿ RD ನಂಬರ್ ಇರಬೇಕು. RD ನಂಬರ್ ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ನಂಬರ್, RD ಅಂತ ಇದ್ಬಿಟ್ಟು ಕೆಲವೊಂದಿಷ್ಟು ನಂಬರ್ ಇರುತ್ತೆ ಮುಂದೆ, ಆ ಒಂದು RD ನಂಬರ್ ಇರಬೇಕು. ಮತ್ತೆ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಅದರಲ್ಲೂ ಕೂಡ RD ನಂಬರ್ ಇರಬೇಕು. ಸೊ ಓಕೆನಾ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಇಷ್ಟು ದಾಖಲೆಗಳು ಇದ್ರೆ ಸಾಕು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಒಂದು ರೆಡಿ ಮಾಡ್ಕೊಂಡಿರಿ, ಅಂದ್ರೆ ನೀವು ಏನು ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಏನು ಉದ್ಯಮವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಅದರ ಒಂದು ಸಣ್ಣ ಒಂದು ಪ್ರಾಜೆಕ್ಟ್ ರಿಪೋರ್ಟ್, ಅಂದ್ರೆ ನಿಮ್ಮ ಉದ್ಯಮಕ್ಕೆ ಇಷ್ಟು ಖರ್ಚಾಗುತ್ತೆ, ಎಷ್ಟು ಬಂಡವಾಳ ಬೇಕು, ಏನೇನು ಸೇಲ್ ಮಾಡ್ತೀರಾ, ಅಥವಾ ನಿಮ್ಮ ಒಂದು ವ್ಯಾಪಾರದ ಉದ್ದೇಶ ಏನು, ಇದೆಲ್ಲಾನು ಕೂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್, ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ನ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇಡ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಲಿಂಕ್ ನ ಕ್ಲಿಕ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಆಧಾರ್ ನಂಬರ್ ಇಂದ ನೀವು ರಿಜಿಸ್ಟ್ರೇಷನ್ ಆಗ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಈ ರೀತಿಯಾಗಿರುತ್ತೆ. ನಿಮ್ಗೆ ಲೈವ್ ಆಗಿ ಇಲ್ಲಿ ಅಪ್ಲಿಕೇಶನ್ ನ ತೋರಿಸ್ತಾ ಇದ್ದೀನಿ. ಇಲ್ಲಿರುವಂತಹ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಕೇಳುತ್ತೆ, ಅದನ್ನ ನೀವು ಫಿಲ್ ಮಾಡಿ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳುತ್ತೆ, ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತಾನು ಕೂಡ ನಿಮ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು. ಸೊ ಆ ಒಂದು ವಿಡಿಯೋವನ್ನ ನೀವು ನೋಡಿದ್ರೆ ನೀವೇ ಸ್ವತಃ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಅಥವಾ ಕಂಪ್ಯೂಟರ್ ಇದ್ರೆ ನೀವೇ ಸ್ವತಃವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಫೀಸ್ ಏನು ಎಂತದ್ದು ಇರೋದಿಲ್ಲ. ಒಂದ್ ವೇಳೆ ನಿಮ್ಗೇನಾದ್ರೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳು ಇರುತ್ತೆ ನೋಡಿ, ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಅಥವಾ ಈ ಪ್ರೈವೇಟ್ ಸೈಬರ್ ಸೆಂಟರ್ ಗಳು ಕೂಡ ಇರುತ್ತೆ, ಅಥವಾ CSC ಸೆಂಟರ್ ಕೂಡ ಇರುತ್ತೆ. ಅಲ್ಲಿನೂ ಕೂಡ ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದು. ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್, ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ 23 ಅಕ್ಟೋಬರ್. ಈಗಾಗಲೇ ಪ್ರಾರಂಭ ಆಗಿ ತುಂಬಾ ದಿನಗಳು ಆಗಿವೆ. ಸೊ ಕೊನೆಯ ದಿನಾಂಕ ನೋಡೋದಾದ್ರೆ 23 ನವೆಂಬರ್, ಇದೇ ತಿಂಗಳ 23ನೇ ತಾರೀಕು ಕೊನೆಯ ದಿನಾಂಕ ಇರುವಂತದ್ದು. ಸೊ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ನೆಕ್ಸ್ಟ್, ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು, ಸೊ ಇನ್ನು ನಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ SC ST ಸಹಾಯವಾಣಿ ಅಂತ ಇದೆ. ಸೊ ಆ ಒಂದು ಸಹಾಯವಾಣಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. 9482300400 ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು. ಸೊ ಓಕೆ ಸ್ನೇಹಿತರೆ, ಎಲಿಜಿಬಲ್ ಇರುವಂತವ್ರು ಸೊ ಈ ಒಂದು ಯೋಜನೆಯ ಒಂದು ಲಾಭವನ್ನ ಪಡ್ಕೊಳ್ಳಿ. ಎಲಿಜಿಬಲ್ ಇರುವಂತವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ. ಸೊ ಅರ್ಜಿಯನ್ನು ಸಲ್ಲಿಸುವಂತಹ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಆಧಾರ್ ಮೂಲಕ ರಿಜಿಸ್ಟ್ರೇಷನ್ ಆಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈ ಒಂದು ವಿಡಿಯೋ ಬೇರೆಯವರು ಕೂಡ ಯೂಸ್ ಆಗ್ಬೋದು, ಸೊ ಆದ್ರಿಂದ ಶೇರ್ ಮಾಡಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.